ಸೊ ಗೈಸ್, ನಮ್ಮ ಚಾನಲ್ ಮೇಲೆ ಇದು ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನೋಡಿ, ನಾವು ರಾಣೆಬೆನ್ನೂರು ಟು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ. ಬಜೆಟ್ ಇದೆ 6,000 ರೂಪಾಯಿ. ಸೊ ನೋಡಿ, ನಮ್ಮ ಕರಿಷ್ಮಾ ನಿಂತಿದೆ. ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ಟು ಚಿಕ್ಕಮಂಗ್ಳೂರೆಲ್ಲ ಸುತ್ತಾಡಿ, ಅಲ್ಲಿಂದ ಬೇಲೂರು, ಹಳೇಬೀಡು ಅಲ್ಲಿ ಹೋಗಿ ಆಮೇಲೆ ಬೆಂಗಳೂರಿಂದ ರಾಣೆಬೆನ್ನೂರಿಗೆ ಬರೋ ಪ್ಲಾನ್ ಇದೆ. ಸೊ ಈ ಪ್ಲಾನ್ ನಮ್ದು ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನೀವು ನೋಡ್ಬೇಕಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಜೊತೆಯಾಗಿ ನೋಡ್ತಾ ಇರಿ ಏನೇನೆಲ್ಲ ಎದುರಾಗುತ್ತೆ ಅಂತ. ಸೊ ಗಾಯ್ಸ್, ಇಲ್ಲಿ ಕುಳ್ಳಹಲ ಅಂತ ಒಂದು ಊರಿದೆ. ಸೊ ಅಲ್ಲಿ ನಿಂತಿದ್ದೆ, ಪ್ರಕೃತಿ ಮುಗಿಸ್ಕೊಂಡು ಜಸ್ಟ್ ಒಂದು ಶೂಟ್ ಮಾಡಿ ಅಪ್ಡೇಟ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಲುಕ್ ಹಾಕ್ದೆ ಗಾಯ್ಸ್, ಬೆಟ್ಟದ ಕಡೆ ಲುಕ್ ಅಂತೂ ನೋಡಿ, ತೋರಿಸ್ತೀನಿ ನೋಡಿ ನಿಮಗೆ. ಸಿ ಗಾಯ್ಸ್, ನೋಡಿ ತೋರಿಸ್ತಾ ಇದ್ದೀನಿ. ಆ ಕಡೆ ಏನಿದು ಕಾಣ್ತಾ ಇದೆ ಅಂದರೆ ನೋಡ್ತಾನೆ ಇದ್ಬಿಡ್ಬೇಕು ಅನ್ಸುತ್ತೆ. ನೋಡಿ ಈ ಕಡೆ ಗ್ರೀನರಿ, ಈ ಕಡೆ ಫುಲ್ಲು ಬೆಟ್ಟ ಗುಡ್ಡ, ಅಲ್ಲಿ ನೋಡಿ ಮೋಡ ಎಲ್ಲ ಬೆಟ್ಟದ ಮೇಲೆ ಬಂದ್ಬಿಟ್ಟಿದೆ. ನೋಡಿ ಲವ್ಲಿ ಅಲ್ವಾ. ನಾವು ಇನ್ನೂ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿಲ್ಲ, ಇನ್ನೂ ಒಂದು ಇದೆ 35 ಕಿಲೋಮೀಟರ್ಸ್ ಇದೆ ರೀಚ್ ಆಗಲಿಕ್ಕೆ. ಸೊ ನಿಧಾನವಾಗಿ ಹೋಗ್ತಾ ಇದ್ದೀವಿ, ಅವಸರ ಏನಿಲ್ಲ, ನಿಧಾನವಾಗಿ ಹೋಗ್ತಾ ಇದ್ದೀವಿ. ನಮಗೆ ನೋಡಿ, ನಾವು ಟ್ರಿಪ್ಪನ್ನು ಪೀಸ್ಫುಲ್ಲಿ ಎಂಜಾಯ್ ಮಾಡೋದು. ಸೊ ನಮಗೆ ಯಾವುದೇ ಅವಸರ ಇಲ್ಲ, ರೇಟ್ ರೇಸಿಂಗ್ ಮಾಡೋಕ್ಕಂತೂ ನಾವು ದೇವರಣೆಗೆ ಬಂದೇ ಇಲ್ಲ ಗಾಯ್ಸ್. ಸೊ ರೀಚ್ ಆಗಿ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ, ನೋಡ್ತಾ ಇದ್ದೀವಿ. ಸೊ ನಾವು ಫೈನಲಿ ಚಿಕ್ಕಮಂಗ್ಳೂರಿಗೆ ಬಂದು ರೂಮ್ ಬುಕ್ ಮಾಡಿದ್ವಿ. ರೂಮ್ ಕಾಸ್ಟ್ ಬಂದು 1,200 ರೂಪಾಯಿ ಅಂತ ಹೇಳಿದ್ರು. 1,500 ಹೇಳಿದ್ರು. ಸೊ ನಾವು ಬಿಡ್ತೀವ, ನಾವು ಬಾರ್ಗೇನ್ ಮಾಡಿ 1,200 ರೂಪಾಯಿ ನಿಲ್ಸಿದ್ದೀವಿ. ಸೊ ರೂಮ್ ನ ಒಂದು ಲುಕ್ ಬಂದ್ಬಿಡಿ. ನೋಡಿ, ಇದು ಇರುವಂತದ್ದು ನಮ್ಮ ಬೆಡ್. ಸಿಂಗಲ್ ರೂಮ್ ಬೇಕಿತ್ತು ನನಗೆ, ಸೊ ಅದನ್ನ ತಗೊಂಡಿದ್ದೀನಿ. ಕಿಟಕಿ ಪಕ್ಕದಲ್ಲಿ ನೋಡಿ. ಸೊ ಇದು ಒಂದು ನಮಗೆ ಟಿವಿ ಕೊಟ್ಟಿರುವಂತದ್ದು ಇದೆ, ಅದಕ್ಕೆ ಕೊಟ್ಟಿರ್ತಾರೆ ನಮಗೂ ಗೊತ್ತಿಲ್ಲ. ಸೊ ನೋಡಿ, ಮೇನ್ ಡೋರ್ ಅದು, ಅಲ್ಲಿ ವಾಶ್ರೂಮ್ ಇದೆ. ಇದು ನಮ್ಮ ವಾಶ್ರೂಮ್. ನೋಡಿ, ಇದೆ ನಮ್ಮ ವಾಶ್ರೂಮ್. ಇದು ನಮ್ಮ ರೂಮಿನ ಓವರ್ ಆಲ್ ಲುಕ್. ಇದು ನಮ್ಮ ಬ್ಯಾಗ್. ಈಗ ನಾನೇ ಬಂದಿದ್ದೇನೆ. ಸೊ ನಾನು ಈಗ ರೆಸ್ಟ್ ಮಾಡಬೇಕಮ್ಮ. ಸೊ ಬನ್ನಿ, ಈ 1,200 ರೂಪಾಯಿ ರೂಮಿನ ರೆಸ್ಟ್ ಮಾಡೋಣ. ಅಲ್ಲಿವರೆಗೂ ನೀವು ಕೂಡ ರೆಸ್ಟ್ ಮಾಡಿ. A few moments later. ಗಾಯ್ಸ್, ನಾವು ಇವತ್ತು ಹಿರಲ್ಕೋಲ್ ಲೇಕ್ ಅಂತ ನೋಡಕ್ ಬಂದಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿದೆ ನೋಡಿ, ಈ ತರ ಕಾಣುತ್ತೆ. ಇದು ಕಾಣ್ತಾ ಇದೆಯಾ? ಸೊ ಈ ಕಡೆಕ್ಕಿಂತ ನನಗೆ ಈ ಕಡೆನೇ ನೋಡಕ್ ಚೆನ್ನಾಗಿ ಕಾಣ್ತಾ ಇದೆ, ಯಾಕಂದ್ರೆ ಇಲ್ಲಿ ಒಂಥರ ತೆಗ್ಗಿದೆ, ಮೇಲೆಲ್ಲೇ ಮೋಡ ಇದೆ. ನಾನು 10 ಕಿಲೋಮೀಟರ್ ಇದಕ್ಕಾಗಿ ಬಂದ ಅಂತ ಅನ್ಸ್ಬಿಡ್ತದೆ. ಸಿಗ್ತೇನೆ ಮತ್ತೆ. ಸೊ ಗಾಯ್ಸ್, ಈಗ ತಾನೇ ನಾವು ಹಿರಳ್ಕೋಳಿ ಲೇಕಿಗೆ ನೋಡ್ಕೊಂಡು ಹಾಗೂ ಗಾಂಧಿ ಪಾರ್ಕ್ ನೋಡೋಣ ಅಂತ ಹೋಗಿದ್ವಿ. ಗಾಂಧಿ ಪಾರ್ಕ್ ಅಲ್ಲಿ ಏನು ಇರಲಿಲ್ಲ, ಆದ್ರೆ ಹಿರಳ್ಕೋಳಿ ಲೇಕಲ್ಲಿ ಹೇಳ್ಕೋಬೇಡಿ, ತುಂಬಾ ನಿಂತೋಗ್ಬಿಟ್ಟು ರೈನ್ ಕೋಡ್ ಒಯ್ದಿದ್ವಿ. ಬಟ್ ಅಲ್ಲಿ ಏನು ನೋಡುವಂಥ ಪ್ಲೇಸ್ ಇರಲಿಲ್ಲ. ಪ್ಲಸ್ಸು ಅಲ್ಲಿ ಒಳಗೆ ಹೋಗಕ್ಕೆ ಕೂಡ ಬಿಡಲಿಲ್ಲ. ನಾನು ಅಲ್ಲಿ ನಡುವೆ ಬ್ರಿಡ್ಜ್ ಇದೆ ನೋಡಿ, ಆ ಬ್ರಿಡ್ಜನ್ನ ನೋಡೋಕೆ ಹೋಗೋಣ ಅಂತ ತುಂಬ ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ರಿಟರ್ನ್ ರೂಮಿಗೆ ಬಂದಿದ್ದೀನಿ. ನೋಡಿಲ್ಲ, ಅಕ್ಕಿಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಕೂಡ ರೆಡಿ ಇದೆ ತಿನ್ನೋದಕ್ಕೆ. ಸೊ ಗಾಯ್ಸ್, ಇವತ್ತಿನ ನಾವು ಮಾಡಿದಂಥ ಕೆಲಸಗಳು: ಒಂದನೇದು, ಚಿಕ್ಕಮಂಗ್ಳೂರಿಗೆ ಬಂದ್ವಿ, ರೂಮ್ ಚೆಕ್-ಇನ್ ಆದ್ವಿ. ರೂಮ್ ಚೆಕ್-ಇನ್ ಆಗಿ ಈಗ ಒಂದು ಲೇಕ್ನ ನೋಡಬೇಕಾಗಿತ್ತು, ಲೇಕ್ನ ನೋಡಿದ್ವಿ. ಲೇಕನ್ನು ನೋಡಿದ್ವಿ. ಆಮೇಲೆ ಊರನ್ನ ಸುತ್ತಾಡಿ ಬಂದ್ವಿ. ಚಿಕ್ಕಮಂಗ್ಳೂರನ್ನ ಗಾಂಧಿ ಪಾರ್ಕ್ ಆಯಿತು, ಪೊಲೀಸ್ ಸ್ಟೇಷನ್ ಆಯಿತು, ಕೋರ್ಟ್ಸ್ ಏರಿಯಾಸ್ ಎಲ್ಲ ಆಯಿತು. ಅದನ್ನು ರೌಂಡ್ ಹೊಡ್ಕೊಂಡು ಬಂದಿದ್ದೀನಿ. ಹಾಗೆ ರೂಮಲ್ಲಿ ಕೂರೋಕ್ಕಾಗಿದ್ದೇನೆ.
ಸೊ ನಾಳೆ ಪಾಪ ಬುಡನ್ಗಿರಿ ಹಾಗೂ ಮೇಲೆ ಇನ್ನೊಂದು ಇದೆಯಲ್ವ, ಅದು ಏನಂತಾರೆ ಅದಕ್ಕೆ ಹೆಸರೇ ಮರ್ತೋಗ್ಬಿಟ್ಟಿದೆ ನನಗೆ. ಈ ಮಳೆಯಿಂದ ಸಾಕಾಗೋಗ್ಬಿಟ್ಟಿದೆ ಗೈಸ್ ನಿಜ ಹೇಳ್ಬೇಕಂದ್ರೆ. ಸೊ ಡೇ 1 ನಮ್ಮದು ಇಲ್ಲಿಗೆ ಫಿನಿಶ್ ಆಗುತ್ತೆ. ಸೊ ಈಗ ನಾನು ರೆಸ್ಟ್ ಮಾಡ್ತೀನಿ, ಯಾಕಂದರೆ ಬೆಳಗಿಂದನೂ ವೆಹಿಕಲ್ ಓಡಿಸಿದ್ದೀನಿ, ಈಗೂ ಮಳೇಲಿ ತುಂಬ ನೆಂದೋಗ್ಬಿಟ್ಟಿದೆ. ರೆಸ್ಟ್ ಮಾಡ್ತೀನಿ ಗೈಸ್, ಮತ್ತೆ ಸಿಗ್ತೀನಿ ನಾಳೆ ಬ್ಲಾಗ್.